ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ನಿರ್ಲಕ್ಷ್ಯನ ಕ್ವಾರಿ ಮಾಲೀಕರನ್ನ ಇನ್ನೂ ಬಂಧಿಸಿಲ್ಲ ಯಾಕೆ? 7 ಜನರ ಬಲಿ ಪಡೆದ ಕ್ವಾರಿಯ ಮಾಲೀಕ ಎಲ್ಲಿ? ಕಲ್ಲು ಕ್ವಾರಿ ದುರಂತ ತನಿಖೆಯಲ್ಲಿ ನಿರ್ಲಕ್ಷ್ಯನ ಕ್ವಾರಿ ಮಾಲೀಕರನ್ನ ಇನ್ನೂ ಬಂಧಿಸಿಲ್ಲ ಯಾಕೆ? 7 ಜನರ ಬಲಿ ಪಡೆದ ಕ್ವಾರಿಯ ಮಾಲೀಕ ಎಲ್ಲಿ ಹೋದ್ರು? ಕಲ್ಲು ಕ್ವಾರಿ ಕೇಸ್ನಲ್ಲಿ ಸರ್ಕಾರಕ್ಕೆ ಬಿಗ್ ಶಾಕ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ. ಸುಮೋಟೋ ಕೇಸ್ ದಾಖಲಿಸಿಕೊಂಡ ಎನ್ಎಚ್ಆರ್ಸಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಆಯೋಗ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಎನ್ಎಚ್ಆರ್ಸಿ ನೋಟಿಸ್. 2 ವಾರಗಳಲ್ಲಿ ರಿಪೋರ್ಟ್ ಸಲ್ಲಿಸುವಂತೆ ಸೂಚನೆ. 7 ಜನರ ಸಾವಿಗೆ ಕ್ವಾರಿ ಮಾಲೀಕರ ನಿರ್ಲಕ್ಷ್ಯವೇ ಕಾರಣ. ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಆಡಿದ ಮಾಲೀಕ. 7 ಜೀವಗಳು ಬಲಿಯಾಗಿದ್ದಕ್ಕೆ ಹೊಣೆ ಯಾರು? ಸರ್ಕಾರದ ತಲೆದಂಡಕ್ಕೆ ಮುಂದಾಯ್ತ ಆಯೋಗ. ಒಂದೇ ಜಾಗದಲ್ಲಿ 2 ಕಲ್ಲು ಕ್ವಾರಿ, ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಮಾಲೀಕನ ದುರಾಸೆಗೆ ಬಲಿಯಾದ ಬಡ ಕಾರ್ಮಿಕರು. ಘಟನೆಯ ನಿಖರ ಕಾರಣ ಪತ್ತೆಗೀಗ ನಿಯೋಗ ಇಳಿದಿದೆ. ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ನಿರ್ಲಕ್ಷ್ಯನ ಕ್ವಾರಿ ಮಾಲೀಕನನ್ನ ಬಂಧಿಸಿಲ್ಲ ಯಾಕೆ? ಇಷ್ಟು ದಿನಗಳಾಯ್ತು, ಇಷ್ಟು ದಿನ ಆದ್ರೂ ಕೂಡ ಕ್ವಾರಿ ಮಾಲೀಕನನ್ನ ಯಾವ ಕಾರಣಕ್ಕೆ ಬಂಧಿಸಿಲ್ಲ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿಯನ್ನ ಕೊಟ್ಟಿದೆ. ಸುಮೋಟೋ ಕೇಸನ್ನು ಕೂಡ ಎನ್ಎಚ್ಆರ್ಸಿ ದಾಖಲು ಮಾಡಿಕೊಂಡಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಕಲ್ಲು ಕ್ವಾರಿ ದುರಂತ ಆಗಿ ಇಷ್ಟು ದಿನಗಳಾಗಿದ್ದಾವೆ, ಆದ್ರೂ ಕೂಡ ತನಿಖೆಯಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇನ್ನೂ ಕೂಡ ಕ್ವಾರಿ ಮಾಲೀಕರನ್ನ ಅರೆಸ್ಟ್ ಮಾಡಿಲ್ಲ. ಹಾಗಾಗಿ ಈಗ ಎನ್ಎಚ್ಆರ್ಸಿ ಕೂಡ ಎಂಟ್ರಿ ಆಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ? ಸಾಹಿತ್ಯ ರಾಜ್ಯವೇ ಬೆಚ್ಚಿ ಬೀಳಿಸಿದ್ದಂತಹ ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಹೊಸ ತಿರುಚುತ್ತದೆ. 7 ಅಮಾಯಕರ ಒಂದು ಕಾರ್ಮಿಕರ ಒಂದು ಕಾರಣವಾಗಿರ್ತಕ್ಕಂಥ ಏನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈಗ ಗಂಭೀರವಾಗಿ ಪರಿಗಣಿಸಿ, ಅಂದ್ರೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನು ಕೂಡ ಈಗಾಗಲೇ ದಾಖಲೆ ಮಾಡಿಕೊಂಡಿರ್ತಕ್ಕಂಥದ್ದು. ದುರಂತ ನಡೆದ ಹಲವು ದಿನಗಳು ಕಳೆದ್ರೂ ಕೂಡ ಪ್ರಮುಖ ಕ್ವಾರಿಯ ಮಾಲೀಕರು ಕೂಡ ಬಂಧನವಾಗಿಲ್ಲ ಎಂಬ ಒಂದು ಆಗಿಲ್ಲ ಅನ್ನೋ ಒಂದು ಈಗಾಗಲೇ ಸುಮೋಟೋ ದಾಖಲಿಸಿಕೊಂಡಿದೆ. ದುರಂತದಲ್ಲಿ 7 ಕಾರ್ಮಿಕರಿಗೆ ಪ್ರಾಣ ಕಳೆದುಕೊಂಡಿದ್ರು. ಏನು ಪ್ರಮುಖ ಕ್ವಾರಿ ಮಾಲೀಕರು ಕೂಡ ಇನ್ನೂ ಪೊಲೀಸರ ಕೈಗೂ ಕೂಡ ಸಿಕ್ಕಿಲ್ಲ. ತನಿಖೆಯಲ್ಲಿ ವಿಳಂಬವಾಗ್ತಾ ಇದೆ ಯಾಕೆ ಎಂಬ ಒಂದು ಪ್ರಶ್ನೆ ನಡುವೆ ಕೂಡ ಆರೋಪಿಗಳ ಬಂಧನಕ್ಕೂ ಕೂಡ ಯಾರಾದ್ರೂ ಅಡ್ಡಿ ಮಾಡಿದ್ರೆ ಎಂಬ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈಗ ಗಂಭೀರವಾಗಿ ಗಮನಿಸಿ ಅದರ ಬಗ್ಗೆ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಕೂಡ ದಾಖಲಿಸಿಕೊಂಡಿರುವಂತದ್ದು. ಇನ್ನು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ರಾಜ್ಯದ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೂ ಕೂಡ ನೋಟಿಸ್ ಕೂಡ ಜಾರಿ ಮಾಡಿದೆ. 2 ವಾರದೊಳಗೆ ಒಂದು ಸಂಪೂರ್ಣವಾಗಿ ರಿಪೋರ್ಟ್ ಸಲ್ಲಿಸುವಂತ ಈಗಾಗಲೇ ಸೂಚನೆಯನ್ನು ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನು ಆಯೋಗ ಈ ಒಂದು ದುರಂತದ ನಿಖರ ಕಾರಣ ಏನು, ಯಾವೆಲ್ಲ ಕ್ರಮ ಕೈಗೊಂಡಿರ್ತಕ್ಕಂಥದ್ದು, ತನಿಖೆ ಯಾವ ಪ್ರಗತಿ ಹಂತದಲ್ಲಿ, ಇವೆಲ್ಲವನ್ನೂ ಕೂಡ ಮಾಹಿತಿಯನ್ನು ಈಗಾಗಲೇ ಅವರಿಗೆ ಕೋರಿದ್ದಾರೆ ಅಂತ ಹೇಳ್ಬೋದು. 7 ಕಾರ್ಮಿಕರ ಸಾವಿಗೆ ಈಗ ಕ್ವಾರಿ ಮಾಲೀಕರ ನಿರ್ಲಕ್ಷ್ಯವೇ ಕಾರಣವಾಯ್ತಾ ಅಥವಾ ಸುರಕ್ಷತಾ ರೂಲ್ಸ್ ಗಳನ್ನ ಪಾಲಿಸಲಿಲ್ವಾ, ಕಾರ್ಮಿಕರ ಜೀವ ರಕ್ಷಣೆ ಅಗತ್ಯ ಕ್ರಮ ಕೈಗೊಳ್ಳಿಲ್ವಾ ಎಂಬ ಇವೆಲ್ಲ ಆಯಾಮಗಳಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಈ ದುರಂತದಲ್ಲಿ ಕೂಡ ಮಾನವ ಹಕ್ಕುಗಳ ಏನು ಈಗಾಗಲೇ ಉಲ್ಲಂಘನೆ ಆಗಿದೆ, ಇವೆಲ್ಲವನ್ನೂ ಕೂಡ ಈಗ ಆಯೋಗ ಈಗಾಗಲೇ ಪರಿಗಣಿಸಿ ಕೇಸನ್ನು ಕೂಡ ದಾಖಲಿಸಿಕೊಂಡಿದೆ. ಒಂದೇ ಪ್ರದೇಶದಲ್ಲಿ 2 ಕ್ವಾರಿಗಳಿಗೂ ಕೂಡ ಅನುಮತಿ ಹೇಗೆ ಸಿಕ್ತು ಅಥವಾ ಲೈಸೆನ್ಸ್ ನೀಡುವ ಸಂದರ್ಭದಲ್ಲಿ ರೂಲ್ಸ್ ಗಳನ್ನು ಏನಾದರೂ ಪಾಲಿಸಿತ್ತು ಇಲ್ಲ ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಇಲಾಖೆಗಳು ಕೂಡ ಈಗ ಎಲ್ಲ ವಿಚಾರಣೆ ಕೂಡ ನಡೆಸಬೇಕು. ಇನ್ನು ಇದರಲ್ಲಿ ಯಾವೆಲ್ಲ ಲೋಪಗಳಾಯ್ತು ಎಂಬ ಪ್ರಶ್ನೆಗೆ ಈಗ ಉತ್ತರ ಹುಡುಕುವ ಪ್ರಯತ್ನ ಕೂಡ ಈಗಾಗಲೇ ನಡೀತಾ ಇದೆ ಹೇಳಬಹುದು. ಒಟ್ಟಾರೆ ಸಾಹಿತ್ಯ 7 ಜೀವಿಗಳನ್ನ ಬಲಿ ಪಡೆದ ಈ ಕಲ್ಲು ಕ್ವಾರಿ ದುರಂತ ಈಗ ರಾಜ್ಯ ಮಟ್ಟದ ತನಿಖೆಯ ಮೀರಿಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಈಗಾಗಲೇ ಬಂದಿರುವಂತದ್ದು. ಇನ್ನು ಆಯೋಗದ ವರದಿ ಮತ್ತು ಸರ್ಕಾರದ ಉತ್ತರದ ಬಳಿಕ ಪ್ರಕರಣದ ಮತ್ತಷ್ಟು ಬೆಳವಣಿಗೆ ಕೂಡ ಏನಾಗುತ್ತೆ ಎಂಬುದು ಸತ್ಯಾಸತ್ಯತೆ ನಿಖರವಾಗಿ ಆಚೆ ಬರ್ಬೋದು ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ಒಂದು ಪ್ರಕರಣಕ್ಕೆ ಈಗ ಎಂಟ್ರಿ ಕೊಟ್ಟಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ವಿಚಾರಣೆಯನ್ನು ಮಾಡಲಾಗುತ್ತೆ.
ಬಹಳ ಪ್ರಮುಖವಾಗಿ 2 ಕ್ವಾರಿಗಳಿಗೆ ಪರ್ಮಿಷನ್ ಯಾವಾಗ ಸಿಕ್ತು, ಜೊತೆಗೆ ಮಾಲೀಕರ ಕುರಿತು ಕೂಡ ಮಾಹಿತಿನ ಕಲೆ ಹಾಕಲಾಗುತ್ತೆ. ಇಷ್ಟು ನೆಗ್ಲೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ, ಮಾಲೀಕರನ್ನ ಅರೆಸ್ಟ್ ಯಾಕೆ ಮಾಡಿಲ್ಲ, ಇದರ ಜೊತೆಗೆ ಪರ್ಮಿಷನ್ ಕೊಟ್ಟಂಥ ಅಧಿಕಾರಿಗಳ ವಿಚಾರಣೆ ಕೂಡ ಮಾಡಲಾಗುತ್ತೆ. ವಿವಿಧ ಆಯಾಮಗಳಲ್ಲಿ ಈ ಒಂದು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನು ಮಾಡ್ತಾರೆ. ಇಷ್ಟು ದಿನ ಆಗಿದೆ ಕ್ವಾರಿ ದುರಂತ ಸಂಭವಿಸಿ ಇಷ್ಟು ದಿನ ಆದರೂ ಎಷ್ಟರ ಮಟ್ಟಿಗೆ ಕ್ರಮ ಜರುಗಿಸಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಕ್ವೈರಿಯನ್ನು ಮಾಡ್ತಾರೆ.